ಭಾರತ ಮತ್ತು ಉತ್ತರ ಮೆಸಿಡೋನಿಯಾ ನಡುವಿನ ಆರ್ಥಿಕ ಸಂಬಂಧಗಳನ್ನು ವಿಸ್ತರಿಸುವ ಅಗತ್ಯವಿದೆ. ಎರಡೂ ದೇಶಗಳ ನಡುವಿನ ವ್ಯಾಪಾರ ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋಗುವ ಜೊತೆಗೆ ಹೂಡಿಕೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧರಿಸಿ ದೀರ್ಘಾವಧಿಯ ಪಾಲುದಾರಿಕೆ ರೂಪಿಸಬೇಕಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಸ್ಕೋಪ್ಜೆಯಲ್ಲಿ ನಿನ್ನೆ ನಡೆದ ಭಾರತ ಉತ್ತರ ಮೆಸಿಡೋನಿಯಾ ವ್ಯಾಪಾರ ವೇದಿಕೆ ಉದ್ದೇಶಿಸಿ ಅವರು ಈ ದಶಕದ ಅಂತ್ಯದ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸಬೇಕು, ಡಿಜಿಟಲ್ ನಾವೀನ್ಯತೆ ಮತ್ತು ಕೃತಕ ಬುದ್ಧಿಮತ್ತೆ, ಔಷಧಗಳು ಮತ್ತು ಆರೋಗ್ಯ ರಕ್ಷಣೆ, ಕೃಷಿ ಸಂಸ್ಕರಣೆ ಹಾಗೂ ಹಸಿರು ಶಕ್ತಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಮುಂದುವರಿಸಿಕೊಂಡು ಹೋಗುವ ಅಗತ್ಯವಿದೆ ಎಂದರು. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದಲ್ಲಿ ಭಾರತದೊಂದಿಗೆ ಸಹಕರಿಸಲು ಉತ್ತರ ಮೆಸಿಡೋನಿಯಾಗೆ ಕರೆ ನೀಡಿದ ರಾಷ್ಟ್ರಪತಿ, ಇದು ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವಲ್ಲಿ ಭಾರತದ ಯುಪಿಐ ವೇದಿಕೆಯ ಯಶಸ್ಸನ್ನು ಎತ್ತಿ ತೋರಿಸಲಿದೆ. ಉತ್ತರ ಮೆಸಿಡೋನಿಯಾದಲ್ಲಿ ಹೂಡಿಕೆ ಮಾಡಲು ಭಾರತದ ಔಷಧೀಯ ಉದ್ಯಮ ಉತ್ತಮ ಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಹಾಗೂ ಜೈವಿಕ ಇಂಧನಗಳ ಒಕ್ಕೂಟದಂತಹ ಉಪಕ್ರಮಗಳಿಗೆ ಸೇರ್ಪಡೆಯಾಗಲು ಉತ್ತರ ಮೆಸಿಡೋನಿಯಾಕ್ಕೆ ಆಹ್ವಾನ ನೀಡಿದ ರಾಷ್ಟ್ರಪತಿ, ತಂತ್ರಜ್ಞಾನ ವರ್ಗಾವಣೆ, ಜಂಟಿ ಉದ್ಯಮಗಳು ಮತ್ತು ಸ್ಥಳೀಯ ಮೌಲ್ಯ ಸೃಜನೆಯ ಮೂಲಕ ಶಾಶ್ವತ ಪಾಲುದಾರಿಕೆಗಳನ್ನು ನಿರ್ಮಿಸುವಂತೆ ಉಭಯ ದೇಶಗಳ ಹೂಡಿಕೆ ಸಂಸ್ಥೆಗಳು ಮತ್ತು ಕೈಗಾರಿಕಾ ಸಂಸ್ಥೆಗಳನ್ನು ಆಗ್ರಹಿಸಿದರು. In this new era, India views Southeast Europe not as a region on the margins but as a dynamic theatre of growth and innovation. North Macedonia sits at the crossroads of this transformation. Your nation is a vital gateway connecting the Mediterranean with Central Europe and East with West. We are committed to scaling up our engagement bilaterally and across the wider region, including through emerging trade and investment opportunities.